ಮಂಗಳೂರು ನಗರದ ಪಡೀಲ್ ಬಳಿ ಇರುವ ಜಿಲ್ಲಾಧಿಕಾರಿ ಕಚೇರಿ ಎದುರಿನ ರಸ್ತೆಯಲ್ಲಿ ಕಳೆದ 12 ವರ್ಷಗಳಿಂದ ಬೀದಿ ಬದಿಯಲ್ಲಿ ಹೂವಿನ ವ್ಯಾಪಾರ ನಡೆಸುತ್ತಿದ್ದ ವಿಕಲಾಂಗ ಬೀದಿ ವ್ಯಾಪಾರಿಗಳಾದ ಚಂದ್ರಹಾಸ್ ಮತ್ತು ಸುನೀತಾ ಎಂಬವರ ಹೂವಿನ ಸ್ಟಾಲ್ ಅನ್ನು ನಗರ ಪಾಲಿಕೆಯ ವಲಯ 2ರ ಆಯುಕ್ತೆ ರೇಖಾ ಶೆಟ್ಟಿ ನೇತೃತ್ವದಲ್ಲಿ ಪಾಲಿಕೆ ಅಧಿಕಾರಿಗಳು ನಿಯಮಬಾಹಿರ ಕಾರ್ಯಾಚರಣೆಯನ್ನು ನಡೆಸಿ ಅವರ ಸ್ವತ್ತುಗಳನ್ನು ಬುಲ್ಡೋಜರ್ ಬಳಸಿಕೊಂಡು ಧ್ವಂಸಗೊಳಿಸಿ ನಾಶಪಡಿಸಿರುವ ಪಾಲಿಕೆಯ ಅಮಾನವೀಯ ಕ್ರಮದ ಬಗ್ಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗುತ್ತಿದೆ. ಪಾಲಿಕೆಯ ಕಾರ್ಯಾಚರಣೆಯಿಂದ ಸಂತ್ರಸ್ತರಾದ ವಿಕಲಾಂಗ ಬೀದಿ ವ್ಯಾಪಾರಿ ಚಂದ್ರಹಾಸ್ ಮಾಧ್ಯಮಗಳ ಜೊತೆ ಮಾತನಾಡುತ್ತಾ, ನಾನು 75% ಅಂಗವೈಕಲ್ಯ ಹೊಂದಿರುವ ವ್ಯಕ್ತಿಯಾಗಿದ್ದೇನೆ. 12 ವರ್ಷಗಳಿಂದ ಇಲ್ಲಿ ಬೀದಿ ಬದಿಯಲ್ಲಿ ಹೂವಿನ ವ್ಯಾಪಾರ ಮಾಡಿ ನನ್ನ ಕುಟುಂಬ ಸಾಗಿಸುತ್ತಿದ್ದೇನೆ. ನಾನು ಬೀದಿ ಬದಿ ವ್ಯಾಪಾರದ ಕಾನೂನಿನಂತೆ ನಗರ ಪಾಲಿಕೆಯಿಂದ ವ್ಯಾಪಾರದ ಪ್ರಮಾಣ ಪತ್ರ ಮತ್ತು ಗುರುತಿನ ಚೀಟಿ ಹೊಂದಿರುತ್ತೇನೆ. ನನಗೆ ಪರ್ಯಾಯ ವ್ಯವಸ್ಥೆಯೂ ಮಾಡದೆ ಯಾವುದೇ ನೋಟಿಸು ನೀಡದೆ ಕಾರ್ಯಾಚರಣೆಯನ್ನ ಮಾಡಿ ಅಂಗವಿಕಲನಾಗಿರುವ ನನಗೆ ಪಾಲಿಕೆ ಅಧಿಕಾರಿಗಳು ದೌರ್ಜನ್ಯ ಎಸಗಿದ್ದಾರೆ ಮತ್ತು ನನ್ನ ಬದುಕುವ ಹಕ್ಕಿನ ಮೇಲೆ ದಬ್ಬಾಳಿಕೆ ನಡೆಸಿದ್ದಾರೆ ಎಂದು ಅವರು ಆರೋಪಿಸಿದ್ದಾರೆ. ನಾನು ಚಂದ್ರಹಾಸ್ ಅಂತ ಪಡೀಲಿನಿಂದ 10-12 ವರ್ಷದಿಂದ ಹೂವಿನ ವ್ಯಾಪಾರ ಮಾಡಿಕೊಂಡು ಬರ್ತಿದ್ದೇನೆ. ನಾನು 75% ಅಂಗವಿಕಲನಾಗಿದ್ದು ನಡೆದಾಡಲು ತುಂಬ ಕಷ್ಟ ಆಗ್ತಾ ಉಂಟು. ನನಗೊಬ್ಬ ಮಗಳು ಕೂಡ ಇದ್ದಾನೆ. ಅದು ಅವಳ ಕಾಲೇಜಿನ ವ್ಯಾಸಂಗ ನಾನೇ ಮಾಡಬೇಕಾಗುತ್ತೆ. ಇವರಿಗೆ ಕಂಚಿತ್ತು ಬೇಜಾರಾಗದೆ ನನ್ನ ಅಂಗಡಿಯನ್ನು ಪುಡಿ ಮಾಡಿದ್ದಾರೆ. ಇವತ್ತು ನನಗೆ ಯಾವುದೇ ಥರದ ನೋಟಿಸನ್ನು ಕೊಡಲಿಲ್ಲ. ಇವರು ಏಕಾಏಕಿ ಬಂದು ಅಂಗಡಿಯನ್ನು ತೆರವು ಮಾಡಿದ್ದಾರೆ. ಇವತ್ತು ನನಗೆ ID ಕಾರ್ಡ್ ಕೊಟ್ಟಿದ್ದಾರೆ. ಅದು 2022 ಮತ್ತು ಇಷ್ಟವರೆಗೆ ರಿನ್ಯೂವಲ್ ಮಾಡಲಿಲ್ಲ. ಈಗ ಹೇಳ್ತಾರೆ ರಿನ್ಯೂವಲ್ ಎಲ್ಲಿ ಅಂತ ಹೇಳಿ. ಯಾರ್ದು ಇಷ್ಟವರೆಗೆ ರಿನ್ಯೂವಲ್ ಆಗಿದೆ, ಇದು ವ್ಯಾಲಿಡ್ ಉಂಟು. ಈಗ ನಾನು 5-6 ಸಲ ಮಹಾನಗರ ಪಾಲಿಕೆಗೆ ಹೋಗಿದ್ದೇನೆ ಇದು ID ಕಾರ್ಡಿದ್ದು ವಿಷಯದಲ್ಲಿ. ಆದರೂ ಅವರು ನೆಗ್ಲೆಕ್ಟ್ ಮಾಡಿ ಹಿಂದೆ ಕಳಿಸಿದ್ದಾರೆ. ಈಗ ವ್ಯಾಲ್ಯೂ ಕೇಳ್ತಾರೆ ID ಕಾರ್ಡಿದ್ದು. ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ. ನನಗೆ ಒಂದು ದಾರಿ ಮಾಡಿಕೊಡ್ಬೇಕಂತ. ಮತ್ತೋರ್ವ ಸಂತ್ರಸ್ತೆ ಸುನೀತಾ ಮಾತನಾಡಿ, ನಾನು ಅಂಗವಿಕಲೆಯಾಗಿದ್ದು ಕ್ಯಾನ್ಸರ್ ಕಾಯಿಲೆಯಿಂದ ಗಂಡನನ್ನ ಕಳೆದುಕೊಂಡು ವಿಧವೆಯಾಗಿದ್ದು ಮಕ್ಕಳ ಭವಿಷ್ಯಕ್ಕಾಗಿ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡಿಕೊಂಡು ಬಹಳ ಕಷ್ಟದಲ್ಲಿ ಜೀವನ ಸಾಗಿಸುತ್ತಿದ್ದೆ. ನಗರ ಪಾಲಿಕೆ ಅಧಿಕಾರಿಗಳು ಯಾವುದೇ ಕನಿಕರ ತೋರದೆ ಅಮಾನುಷವಾಗಿ ನನ್ನ ತಳ್ಳುಗಾಡಿಯನ್ನ ಧ್ವಂಸ ಮಾಡಿದ್ದಾರೆ. ನನ್ನ ಜೀವನಕ್ಕೆ ದಾರಿಯಾಗಿದ್ದ ವ್ಯಾಪಾರವನ್ನ ಕಿತ್ತುಕೊಂಡು ನನ್ನ ಜೀವನ ಬೀದಿ ಪಾಲಾಗುವಂತೆ ಆಯಿತು ಎಂದು ಕಣ್ಣೀರು ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಪರಿಸ್ಥಿತಿ ಗೋಡ ಐಕೆ ತಕ್ಕೆತ್ತಿನ ಇಲ್ಲಡ್ ಮನ್ಪಂದು ಕುಳ್ಳು ಜನ ಇಂಕ್ಲೆ ಬೆನ್ನೋಡ ಕಾಯಿ ಕಾರ್ಪತ್ತೊಂದು ಹೇಳ್ಕೊಡ್ತೀರಿ ಇಂಕ್ಲೆ ತಿಂಗೊಲ್ದ ಬರ್ಪುನ ಅವೆಲ್ಲ ಉಂಟಾಯ ಜನ್ಮನದ ಬರ್ಪುನ ಐಕೆ ಒಂದು ಮಾಡಿ ಅಂಗವಿಕಲತೆ ಹ್ಯಾಂಡಿಗೆ ಹಬ್ಬದ ಕಾಸು ಬರ್ಪಿನಿತ್ತು 3 ತಿಂಗಳು ಆಡು ಬರಂತೆ ಹೇಳ್ಕೊಡ್ತೀರಿ ಇಂಕ್ಲೆಗೆ ಅಂಚಿಗ್ಲೆಚ್ಚಿ ಬೆನ್ನಿಯಲ್ಲ ಇಲ್ಲಡಿ ಯಾರ ಮಗೆಲ್ಲ ಉಪ್ಪುನಿತ್ತ ಜೋಕಲ ಆಂಜೋಕಲ ಪಂಡ್ರಾಪನ ಆರು ಕ್ಯಾನ್ಸರ್ ಅದು ಸೈತ್ಯರು ಅವರಿಗೆ ಆತ ಖರ್ಚು ಅಂಡು ಹೇಳ್ಕೊಡ್ತೀರಿ ಇಂಕ್ಲಿಗೆ 1-2 ಬೆನ್ನಿದೆ ಸಾಲಾಡ್ಲ ತಂದಾಡು ಮಾಡಿ ತಿಂಗಳು ಇಂಚಿ ಬರ್ಪುನತ್ತ ಎಂಕ್ಲೆ ಗೋಡದು ಪೂರ ಆಯ್ಕೆ ತಕ್ಕ ಹೋಗಿ ವ್ಯವಸ್ಥೆ ಮಾಡಿ ಕೊಡ್ತಾರೆ ಅಂತ ಮಕ್ಕಳಿಗೆ ಆನೆ ಎತ್ತ ಸಮರ್ಪಿಸೋ ಯಾರು ಕರ್ತಾರೆ ತೂಪೇರಿ ಏರಿಯಾ ತಗೊಂಡು ತೂಪೇರಿ ಕಷ್ಟ ಬರ್ತದೆ ನಿಮಗೆ ಸಾಕ್ಷಿ ಕಾಯಿಲ್ಲ ಆಡಕ್ಕೆಲ್ಲಿ ನಾನು ಎತ್ತಕ ಭಂಗ ಬರ್ತದೆ ಒಂದು ಮೆಟ್ಟು ಇಲ್ಲಿಜ್ಜಿ ಬಾಡಿಗೆ ಹುಡುಕ್ತೀನಿ ಹೆಚ್ಚಿನಲ್ಲಿ ಕೊಡಲ್ಲ ನೋಟಿಸ್ ಕೊಡ್ತಿದ್ದೀರಿ ಕಾಯಿಲೆ ಬಾಯಿಡು ಪಂತೀನಿ ನಾನು ಪಂಡೆ ನಾನು ಇಂಚಿನ ವ್ಯವಸ್ಥೆ ಮಾಡ್ತೇವೆ 2 ಪಾತೇನೆ ನಾನು ಲಕ್ಕ ಬಂತೆ ಆತೋರ್ ತನಕ ಮಕ್ಕಳು ದರ್ತಿರುತ್ತೆ ಯಾರು ದರ್ಪಚ್ಚಿ ಬಂಡೆ ಬಾಯಿಗೆ ನೀರು ಮೇಯ್ತು ಬಂಡೆ ದರ್ಪಚ್ಚಿ ಉಪ್ಪಾಡು ದೀಲೆ ಯಾನು ದೀಪ ಇಂಚಿನೆಲ್ಲ ಮಲ್ತಿದ್ದುಂಟು. ದಕ್ಷಿಣ ಕನ್ನಡ ಜಿಲ್ಲಾ ಬೀದಿ ಬದಿ ವ್ಯಾಪಾರಸ್ಥರ ಸಂಘ ಇದರ ಗೌರವಾಧ್ಯಕ್ಷರಾದ BK ಇಮ್ತಿಯಾಸ್ ಮತ್ತು ನಿಯೋಗ ಸ್ಥಳಕ್ಕೆ ಭೇಟಿ ನೀಡಿ ಸಂತ್ರಸ್ತರಿಗೆ ಸಾಂತ್ವನ ಹೇಳಿ ವ್ಯಾಪಾರ ಮಾಡಲು ಹೋರಾಟದ ಮೂಲಕ ಸಹಕಾರ ನೀಡುವ ಭರವಸೆಯನ್ನು ನೀಡಿದರು. ಈ ವೇಳೆ BK ಇಮ್ತಿಯಾಸ್ ಮಾತನಾಡಿ, ನಗರ ಪಾಲಿಕೆ ಆಯುಕ್ತರು ಮತ್ತು ಆಡಳಿತಾಧಿಕಾರಿಗಳು ಗುರುತಿನ ಚೀಟಿ ಮತ್ತು ಪ್ರಮಾಣ ಪತ್ರ ಹೊಂದಿರುವವರಿಗೆ ಮಾತ್ರ ಬೀದಿ ವ್ಯಾಪಾರಕ್ಕೆ ಅವಕಾಶ ಎಂದು ಹೇಳಿಕೆ ಕೊಡುತ್ತಾರೆ. ಇಲ್ಲಿ
ಐಡಿ ಕಾರ್ಡ್ ಹೊಂದಿರುವ ವಿಕಲಾಂಗರನ್ನ ಬಿಡದೆ ಅಮಾನವೀಯವಾಗಿ ದಾಳಿ ನಡೆಸುತ್ತಾರೆ. ಈ ರೀತಿಯ ಬೀದಿ ಬದಿ ವ್ಯಾಪಾರದ ಕಾನೂನಿನ ಸ್ಪಷ್ಟ ಉಲ್ಲಂಘನೆ ಎಂದು ಇಮ್ತಿಯಾಜ್ ಆರೋಪಿಸಿದ್ದಾರೆ. ಅಧಿಕಾರಿಗಳು ಅಂಗವಿಕಲರನ್ನ ಕರುಣೆ ತೋರಿಸದೆ ನಿರ್ದಯಿಗಳಂತೆ ವರ್ತಿಸಿದ್ದಾರೆ. ಕಾನೂನು ಮೀರಿ ಕಾರ್ಯಾಚರಣೆ ನಡೆಸಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಂಘದ ಪ್ರಮುಖರಾದ ಮುಜಾಫರ್ ಅಹಮದ್, ಸಂತೋಷ್ ಆರ್ಎಸ್, ವಿಜಯ್ ಜೈನ್ ಉಪಸ್ಥಿತರಿದ್ದರು. ಮಂಗಳೂರು ಮಹಾನಗರ ಪಾಲಿಕೆಯವರು ಇವತ್ತು ಪಡೀಲ್ ಬಜಾರ್ ರಸ್ತೆಯಲ್ಲಿರ್ತಕ್ಕಂಥ ಬಡ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಇವತ್ತು ಕಾನೂನು ಬಾಹಿರವಾಗಿರ್ತಕ್ಕಂಥ ದಾಳಿಯನ್ನು ನಡೆಸಿದ್ದಾರೆ. ಪಡೀಲ್ ಜಂಕ್ಷನ್ನಿಂದ 100 ಮೀಟರ್ ಒಳಗಡೆ ವ್ಯಾಪಾರ ಮಾಡ್ತಕ್ಕಂಥ ಇಬ್ಬರು ವಿಕಲಾಂಗ ಬೀದಿ ವ್ಯಾಪಾರಿಗಳು, ಒಬ್ಬರು ಚಂದ್ರಾಸು ಮತ್ತು ಸುನೀತಾ ಎನ್ನುವಂಥದ್ದು, ಸುಮಾರು 10-12 ವರ್ಷಗಳಿಂದ ಇಲ್ಲಿ ಬೀದಿ ವ್ಯಾಪಾರ ಮಾಡಿಸ್ಕೊಂಡು ಬರ್ತಾ ಇದ್ದಾರೆ. ಅವರನ್ನು ಇವತ್ತು ಯಾವುದೇ ರೀತಿಯಾದಂಥ ನೋಟಿಸ್ಗಳನ್ನು ನೀಡದೆ, ಯಾವುದೇ ಒಂದು ಆದೇಶ ಇಲ್ಲದೆ ಇವತ್ತು ಏಕಾಏಕಿಯಾಗಿ ಯಾವುದೋ ಒಂದು ಬಿಲ್ಡರ್ನ ಕಟ್ಟಡಕ್ಕೆ ತೊಂದರೆ ಮಾಡ್ತಾ ಇದ್ದಾರೆ, ಅವರ ಕಟ್ಟಡದ ಮುಂದೆ ವ್ಯಾಪಾರ ಮಾಡ್ತಾ ಇದ್ದಾರೆ ಒಂದೇ ಕಾರಣಕ್ಕೆ ಯಾವುದೇ ನೋಟಿಸನ್ನು ನೀಡದೆ ಇವತ್ತು ಅವರನ್ನು ತೆರವುಗೊಳಿಸಿರ್ತಕ್ಕಂಥದ್ದು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ನಡೆಸಿರ್ತಕ್ಕಂಥ ಬಹು ದೊಡ್ಡ ಅಪರಾಧ ಇದು. ಈ ಒಂದು ಕೃತ್ಯ ಏನಿದೆ ಇದು ಒಂದು ಕ್ರಿಮಿನಲ್ ಅಪರಾಧ ಇದು. ಯಾಕೆಂತ ಹೇಳಿದರೆ ಚಂದ್ರಾಸ್ ಅವರ ಕೈಯಲ್ಲಿ 2022 ಆಗಸ್ಟಲ್ಲಿ ಕೊಟ್ಟಿರ್ತಕ್ಕಂಥ 2014ರ ಬೀದಿ ಬದಿ ವ್ಯಾಪಾರಸ್ಥರ ಜೀವನೋಪಾಯ ಸಂರಕ್ಷಣೆ ಮತ್ತು ನಿಯಂತ್ರಣ ಕಾಯ್ದೆ 2014ರಂತೆ ಕರ್ನಾಟಕ ಬೀದಿ ಬದಿ ವ್ಯಾಪಾರ ಅಧಿನಿಯಮ 2019 ಪ್ರಕಾರ ಅವರಿಗೆ ಐಡಿ ಕಾರ್ಡ್ ಕೊಡಲಾಗಿದೆ. ಐಡಿ ಕಾರ್ಡ್ ಇವತ್ತು ರಿನ್ಯೂವಲ್ ಆಗಿಲ್ಲ ಅಂತ ಹೇಳ್ತಾರಂತೆ. ಐಡಿ ಕಾರ್ಡ್ ರಿನ್ಯೂವಲ್ ಮಾಡಬೇಕಾಗಿರೋದು ಯಾರು? ಐಡಿ ಕಾರ್ಡ್ ಕೊಡುವಂಥ ಅಂಗಡಿಯಲ್ಲಿ ಸಿಗುವಂಥದ್ದಲ್ಲ, ಮಹಾನಗರ ಪಾಲಿಕೆ ರಿನ್ಯೂವಲ್ ಮಾಡಿ ಕೊಡಬೇಕಾಗಿತ್ತು. 664 ಜನರಿಗೆ ಐಡಿ ಕಾರ್ಡ್ ಸಿಕ್ಕಿದ್ರಲ್ಲಿ ಚಂದ್ರಾಸ್ ಅವರಿಗೂ ಸಿಕ್ಕಿದೆ. ಈ 664ರಲ್ಲಿ ಎಷ್ಟು ಐಡಿ ಕಾರ್ಡನ್ನು ನೀವು ರಿನ್ಯೂವಲ್ ಮಾಡಿದಿರಿ? ಒಂದೇ ಒಂದು ಐಡಿ ಕಾರ್ಡನ್ನು ರಿನ್ಯೂವಲ್ ಮಾಡಿಲ್ಲ. ಒಂದು ಕಡೆಯಲ್ಲಿ ಮಹಾನಗರ ಪಾಲಿಕೆಯ ಆಯುಕ್ತರು ಹೇಳ್ತಾರೆ ಈ ಐಡಿ ಕಾರ್ಡ್ ಇದ್ದವರಿಗೆ ಮಾತ್ರ ಬೀದಿಯಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಅಂತ. ಇವತ್ತು ನೀವೇನು ಮಾಡಿದ್ದು? ಮೊನ್ನೆ ರಸ್ತೆ ಸುರಕ್ಷಾ ಸಮಿತಿಯ ಸಭೆಯಲ್ಲಿ ಏನು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದಂಥ ಸಭೆಯಲ್ಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಹೇಳ್ತಾರೆ ಏನೋ ಐಡಿ ಕಾರ್ಡ್ ಇದ್ದವರಿಗೆ ಮಾತ್ರ ವ್ಯಾಪಾರ ಮಾಡಲಿಕ್ಕೆ ಅವಕಾಶ. ಇವತ್ತು ಐಡಿ ಕಾರ್ಡ್ ಇದ್ರೂ ಕೂಡ ಇವತ್ತು ಯಾವುದೇ ಮಾನವೀಯತೆ ಇಲ್ಲದೆ ಇಬ್ಬರು ವಿಕಲಾಂಗರು ವಿಕಲಚೇತನರನ್ನ ಇವತ್ತು ಅವರ ಮೇಲೆ ದೌರ್ಜನ್ಯ ನಡೆಸಿರ್ತಕ್ಕಂಥದ್ದು ಇವತ್ತು ಇದೊಂದು ಮಂಗಳೂರಿಗೆ ಒಂದು ಕಪ್ಪು ಚಿಕ್ಕೆ, ಒಂದು ಮಾನವೀಯತೆ ಇಲ್ಲದಂಥ, ಒಂದು ಹೃದಯ ಇಲ್ಲದಂಥ, ಒಂದು ಸಂವೇದನೆ ಇಲ್ಲದಂಥ ರೀತಿಯಲ್ಲಿ ಅಧಿಕಾರ ನಡೆಸ್ತಕ್ಕಂಥ ಅಧಿಕಾರಿಗಳಿಗೆ ಇವತ್ತು ಇವರ ಕಣ್ಣೀರು, ಇವರು ಆಗ್ತಕ್ಕಂಥ ಇವರ ನೋವು, ಇದಕ್ಕೆ ಖಂಡಿತವಾಗಿ ಬೆಲೆ ಕಟ್ಟಬೇಕಾಗ್ತದೆ. ಯಾವುದೇ ಅಧಿಕಾರಿ ಆಗಿರಲಿ ನೀವು ಕೂಡ ಬಡತನದಲ್ಲಿ ಬಂದು ಕಲಿತು ಅಧಿಕಾರ ಸ್ಥಾನದಲ್ಲಿ ಇದ್ದೀರಿ. ನೀವು ಕೂಡ ನಿಮ್ಮ ಹಿನ್ನೆಲೆಯನ್ನು ನೋಡಬೇಕು. ಈ ಬಡವರು ಕೂಡ ಮಾಡ್ತಾ ಇರೋದು ಅದೇ ರೀತಿಯಲ್ಲಿ. ಅವರ ಮಕ್ಕಳು ಬೀದಿಯಲ್ಲಿ ಬರಬೇಕು ಅಂತ ಅವ್ರು ಬಯಸ್ತಾ ಇಲ್ಲ. ಅವರ ಮಕ್ಕಳು ಈ ಕಲಿತು ವಿದ್ಯಾಭ್ಯಾಸ ಪಡೆದು ನಿಮ್ಮಂತೆ ಅಧಿಕಾರಕ್ಕೆ ಬರಬೇಕು ಅಂತ ಅವ್ರು ಬಯಸ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ, ಆ ಒಂದು ಜೀವನದ ಹೋರಾಟದ ಈ ಸಂದರ್ಭದಲ್ಲಿ, ಅವರ ಬದುಕಿನ ದಾರಿಯನ್ನು ಕಂಡುಕೊಂಡಂಥ ಈ ಸಂದರ್ಭದಲ್ಲಿ ಅವರ ಮೇಲೆ ಇವತ್ತು ದೌರ್ಜನ್ಯ ನಡೆಸಿರ್ತಕ್ಕಂಥದ್ದು, ಅವರಿಗೆ ಮಾನಸಿಕವಾಗಿರ್ತಕ್ಕಂಥ ಹಿಂಸೆಯನ್ನು ಕೊಟ್ಟಿರ್ತಕ್ಕಂಥದ್ದು, ಇದು ಕಾನೂನಾತ್ಮಕವಾಗಿ ಇವತ್ತು ಒಂದು ಅಪರಾಧವನ್ನು ಮಹಾನಗರ ಪಾಲಿಕೆ ಮಾಡಿದೆ. ಇದು ಖಂಡಿತವಾಗಿ ಕೂಡ ಇದನ್ನು ಒಪ್ತಕ್ಕಂಥ ಪ್ರಶ್ನೆ ಇಲ್ಲ. ಇವತ್ತು ಸುನೀತಾ ಇರ್ಬೋದು, ಚಂದ್ರಾಸ್ ಇರ್ಬೋದು, ಇವರು ಕಾನೂನು ಪ್ರಕಾರವಾಗಿ ಅವರ ಬದುಕು ಹಕ್ಕಿದೆ. ಈ ದೇಶದ ಸಂವಿಧಾನ ಕೊಟ್ಟಿರ್ತಕ್ಕಂಥ ಬದುಕು ಹಕ್ಕೇನಿದೆ, ಬದುಕು ಹಕ್ಕನ್ನ ಒಂದು ಘನತೆಯ ಬದುಕನ್ನು ನಡೆಸಲಿಕ್ಕಾಗಿ ಬೀದಿ ವ್ಯಾಪಾರ ಮಾಡಿ ಬದುಕ್ತಾ ಇದ್ರು. ಅವರ ಮೇಲೆ ಈ ದಾಳಿ ನಡೆಸಿರ್ತಕ್ಕಂಥದ್ದು ಇದು ಖಂಡಿತವಾಗಿ ಮಂಗಳೂರಿಗೆ ಒಂದು ಕಪ್ಪು ಚಿಕ್ಕೆ ಆಗಿದೆ. ಈ ಒಂದು ರೀತಿಯ ದೌರ್ಜನ್ಯ ನಡೆಸಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಕ್ರಮವನ್ನು ಜರುಗಿಸಬೇಕು. ಈ 2014ರ ಬೀದಿ ಬದಿ ವ್ಯಾಪಾರಸ್ಥರ ಕಾನೂನನ್ನು ಉಲ್ಲಂಘನೆ ಮಾಡಿರ್ತಕ್ಕಂಥ ಈ ಅಧಿಕಾರಿಗಳ ಮೇಲೆ ಕ್ರಮಗಳು ಆಗಬೇಕು. ಅವರಿಗೆ ಪರ್ಯಾಯ ವ್ಯವಸ್ಥೆ ಆಗುವವರೆಗೆ ಅವರಿಗೆ ವ್ಯಾಪಾರ ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕು. ಕಾನೂನಾತ್ಮಕವಾಗಿ ಇವತ್ತು ನಾವು ಹೋರಾಟ ಮಾಡ್ತೀವಿ. ಬೀದಿಯಲ್ಲಿ ನಿಂತು ಕೂಡ ನಾವು ಹೋರಾಟವನ್ನು ಮಾಡ್ತೀವಿ. ಪಡೀಲ್ ಬಜಾರ್ ರಸ್ತೆಯಲ್ಲಿ ಓಡಾಡ್ತಕ್ಕಂಥ ಎಷ್ಟು ಕಡೆಗಳಲ್ಲಿ ಇವತ್ತು ಎಂಕ್ರೋಚ್ಮೆಂಟ್ ಆಗಿದೆ, ಎಷ್ಟು ಕಡೆಯಲ್ಲಿ ಫುಟ್ಪಾತಿನ ಮೇಲೆ ಬಿಲ್ಡಿಂಗ್ ಇದೆ, ಎಷ್ಟು ಕಡೆಯಲ್ಲಿ ಫುಟ್ಪಾತ್ ಇಲ್ಲದಂಥ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಈ ರೀತಿಯಲ್ಲಿರುವಾಗ ಇವತ್ತು ಬಡವರು ಇಬ್ಬರು ವ್ಯಾಪಾರ ಮಾಡ್ತಾ ಇದ್ರೆ ಅವರ ಮೇಲೆ ದಾಳಿ ನಡೆಸ್ತೀವಿ. ಇದು ಒಂದು ರೀತಿಯಲ್ಲಿ ನಿಮ್ಮ ತುಗಲಕ್ ದರ್ಬಾರ್. ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಜನಪ್ರತಿನಿಧಿಗಳಿಲ್ಲ, ಆದರೆ ಇಲ್ಲಿ ಶಾಸಕರಿದ್ದಾರೆ. ಜನಪ್ರತಿನಿಧಿಯಾಗಿ ಶಾಸಕರು ಇರುವಂಥ ಸಂದರ್ಭದಲ್ಲಿ ಅವರ ಯಾವುದೇ ರೀತಿಯ ಒಂದು ಹೇಳಿಕೆ ನಾವು ನೋಡಿಲ್ಲ. ಶಾಸಕರು ಕಾರ್ಯಾಚರಣೆ ಮಾಡಿದ್ದು ನಾವು ನೋಡಿಲ್ಲ. ಇವತ್ತು ಯಾವುದೋ ಒಂದು ಕಟ್ಟಡದ ಮಾಲೀಕನಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ
ಈ ಒಂದು ದಾಳಿ ನಡೆದಿದೆ. ಈ ದಾಳಿಯ ವಿರುದ್ಧ ನಾವು ಖಂಡಿತವಾಗಿಯೂ ಹೋರಾಟ ನಡೆಸ್ತೇವೆ. ಈ ಇಬ್ಬರು ಕೂಡ ನಾಳೆಯಿಂದ ಮತ್ತೆ ಇಲ್ಲಿ ವ್ಯಾಪಾರವನ್ನು ಆರಂಭಿಸ್ತಾರೆ. ನೀವು ಮತ್ತೆ ದಾಳಿಯನ್ನು ಮುಂದುವರಿಸಿದರೆ ನಾವು ಮಹಾನಗರ ಪಾಲಿಕೆಯ ಮುಂದೆ ಈ ಇಬ್ಬರು ವಿಕಲಾಂಗರನ್ನು ಕೂರಿಸಿ ನಾವು ಒಂದು ದೊಡ್ಡ ರೀತಿಯ ಧರಣಿಯನ್ನು ನಾವು ನಡೆಸ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.